UPSC ಜರ್ನಿಯಲ್ಲಿ ಇಂಟರ್ವ್ಯೂ ಪ್ರಿಪರೇಷನ್ ಮತ್ತು ಇಂಟರ್ವ್ಯೂ ಡೇ ಬೆಸ್ಟ್ ಡೇಸ್ ಇರ್ತಾವೆ ಅಕಾರ್ಡಿಂಗ್ ಟು ಮೀ. ಬೆಸ್ಟ್ ಪ್ರಿಪರೇಷನ್ ಅದು. ನನ್ನ 95% ಆಫ್ ಇಂಟರ್ವ್ಯೂ ಬರೀ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಇತ್ತು. ನಾನು MBBS ಮಾಡೀನಿ, ಹಾಂ ಅಷ್ಟೇ. ಯಾರ್ದು BA ಮಾಡಿರ್ತಾರಲ್ಲ ಅವ್ರ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಇರ್ತಾವೆ ಜಾಸ್ತಿ, ಮತ್ತು ಹಾಬೀಸ್ ಮೇಲೆ ಕ್ವೆಶನ್ಸ್ ಭಾಳ ಕೇಳ್ತಾರೆ. ಲೈಕ್ ಆ್ಯಕ್ಚುಲಿ 4 ಬೋರ್ಡ್ಸ್ ಇರ್ತಾವೆ. ಒಂದು ಕ್ವೆಶನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಇತ್ತು, POK. ಹಾಂ, POK ಬಗ್ಗೆ. ಹಾಂ, ಅದು ಚೇರ್ಮನ್ ಸರ್ ಕೇಳಿದ್ರು. ಈಗ ಅದು ಹಿಂದಿನ ದಿನನೇ ಆನರೇಬಲ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ S ಜಯಶಂಕರ್ ಸರ್ ಅವ್ರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಫ್ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮ ಕಡೆ ಬಂದರೆ ಕಾಶ್ಮೀರಿನ ಮೇಲೆ ಹುಬ್ಬಳ್ಳಿ ಬಗ್ಗೆ ಇತ್ತು, ಲೈಕ್ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಸಿಟಿ, ಲೈಕ್ ಥಿಂಕ್ ಮಾಡಿ ಆನ್ಸರ್ ಮಾಡ್ತಿದ್ದೆ. ಸೊ ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ನನ್ನ ಮಾರ್ಕ್ಸ್ನು ಚಲೋ ಬಂತು. ಕಂಟ್ರಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಮಾರ್ಕ್ಸ್ ಬಂತು, 250. ಐ ಲವ್ಡ್ ದಿಸ್ ಜರ್ನಿ. ನಾನು ಎವ್ರಿ ಡೇ ನಂಗೆ ಸೇರ್ತಿತ್ತು. ಎಲ್ಲರಿಗೂ ಹೇಳ್ತಿದ್ದೆ ಒನ್ಸ್ ಇನ್ ಲೈಫ್ ಎಲ್ಲರೂ UPSC ಪ್ರಿಪರೇಷನ್ ಮಾಡಲೇಬೇಕು. ಯಾಕಂದರೆ ಅಟ್ಲೀಸ್ಟ್ ಫಾರ್ ಪ್ರಿಪರೇಷನ್ ಸೇಕ್ ನಮ್ಮ ಕಂಟ್ರಿ ಬಗ್ಗೆ, ನಮ್ಮ ವರ್ಲ್ಡ್ ಬಗ್ಗೆ ಬಹಳಷ್ಟು ನಾಲೆಜ್ ಬರುತ್ತೆ ನಿಮಗೆ. ಇಂಟರ್ವ್ಯೂ ಹೆಂಗೆ ನಡೆದಿತ್ತು ಮೇಡಮ್? ಏನೇನು ಕ್ವಶನ್ ಕೇಳಿದ್ರು? ಕೋಚಿಂಗ್ ತಗೊಂಡು ಹೋಗಿದ್ರಾ ಹೇಗೆ? ಹಾಂ, ನಾನು 8 to 10 ಮಾಕ್ ಇಂಟರ್ವ್ಯೂಸ್ ತೊಗೊಂಡಿದ್ದೆ ಫ್ರಮ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ಸ್. ಮತ್ತು 2-3 ಕರೆಂಟ್ ಅಫೇರ್ಸ್ ಕ್ಲಾಸ್ ತೊಗೊಂಡಿದ್ದೆ ಇಂಟರ್ವ್ಯೂ ಸ್ಪೆಸಿಫಿಕಲ್ಲಿ ನೆಕ್ಸ್ಟ್ IAS ಕಡೆ. ಅದಾದಮೇಲೆ ನನ್ನ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಇರ್ತೈತಿ. ಅದರಲ್ಲಿ ನನ್ನ ಹೆಸರು, ನನ್ನ ಡೇಟ್ ಆಫ್ ಬರ್ತ್, ಪೇರೆಂಟ್ಸ್ ಆಕ್ಯುಪೇಷನ್, ನನ್ನ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್, ಮತ್ತು 1 ಪೇಜಲ್ಲಿ ಪೂರ್ತಿ ಅಚೀವ್ಮೆಂಟ್ಸ್, ಹಾಬೀಸ್ ಅವೆಲ್ಲ ಇರ್ತಾವೆ. ಸೊ ಎವ್ರಿ ಕೀವರ್ಡ್ ಮೇಲೆ ನಾನು 1 to 2 ಪೇಜ್ ನೋಟ್ಸ್ ಪ್ರಿಪೇರ್ ಮಾಡಿದ್ದೆ. ಆ್ಯಂಡ್ ಅದೇ ರಿವೈಸ್ ಮಾಡ್ತಿದ್ದೆ ನಾನು, ಆ್ಯಂಡ್ ಮಾಕ್ ಇಂಟರ್ವ್ಯೂಸ್ ಕೊಡ್ತಿದ್ದೆ. ಸೊ ಅರೌಂಡ್ 8 to 10 ಮಾಕ್ ಇಂಟರ್ವ್ಯೂಸ್ ನಾನು ಕೊಟ್ಟಿದ್ದೆ. ಹಾಂ. ಫಾರ್ ಎಕ್ಸಾಂಪಲ್ ನಂಗೆ 7th ಮಾರ್ಚಲ್ಲಿ ಇಂಟರ್ವ್ಯೂ ಇತ್ತು. ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ರಾಜ್ ಶುಕ್ಲಾ ಸರ್ ಅವರಿದ್ದರು. ಸೊ ಅವ್ರೇನು ನನ್ನ 95% ಆಫ್ ಇಂಟರ್ವ್ಯೂ ಬರೀ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಇತ್ತು. ನಾನು MBBS ಮಾಡೀನಿ, ಹಾಂ ಅಷ್ಟೇ. ಯಾರ್ದು BA ಮಾಡಿರ್ತಾರಲ್ಲ ಅವ್ರ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಇರ್ತಾವೆ ಜಾಸ್ತಿ, ಮತ್ತು ಹಾಬೀಸ್ ಮೇಲೆ ಕ್ವೆಶನ್ಸ್ ಭಾಳ ಕೇಳ್ತಾರೆ. ಲೈಕ್ ಆ್ಯಕ್ಚುಲಿ 4 ಬೋರ್ಡ್ಸ್ ಇರ್ತಾವೆ. ಅದರಲ್ಲಿ ಯಾವುದೂ ಒಂದು ಬೋರ್ಡ್ ಸಿಗ್ಬೋದು. ಸೊ ಕ್ವೆಶನ್ಸ್ ಸ್ವಲ್ಪ ಬೋರ್ಡು ಹಾಬೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಸ್ವಲ್ಪ ಫೋಕಸ್ ಎಜುಕೇಷನಲ್ ಬ್ಯಾಕ್ಗ್ರೌಂಡಲ್ಲಿ. ಸೊ ನನ್ನ 95% ಆಫ್ ಇಂಟರ್ವ್ಯೂ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಮೇಲೆ ಇತ್ತು, ಮೆಡಿಕಲ್ ಬ್ಯಾಕ್ಗ್ರೌಂಡ್. ಒಂದು ಕ್ವೆಶನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಇತ್ತು, POK. ಹಾಂ, POK ಬಗ್ಗೆ. ಹಾಂ, ಅದು ಚೇರ್ಮನ್ ಸರ್ ಕೇಳಿದ್ರು. ಈಗ ಅದು ಹಿಂದಿನ ದಿನನೇ ಆನರೇಬಲ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ S ಜಯಶಂಕರ್ ಸರ್ ಅವ್ರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಫ್ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮ ಕಡೆ ಬಂದರೆ ಕಾಶ್ಮೀರಿನ ಪ್ರಾಬ್ಲಮ್ ಫಾರ್ ಎವರ್ ರಿಸಾಲ್ವ್ ಆಗುತ್ತೆ ಅಂತ. ಸೊ ಸರ್ನ ಕ್ವೆಶನ್ ಏನಿತ್ತು, ಅವ್ರಿಗೆ ಹೆಂಗೆ ಹೇಳಾರಲ್ಲ, ಅವ್ರು ಬರೀ ಸೈಕಲಾಜಿಕಲ್ ಗೇಮ್ ಇತ್ತು, ಆರ್ ಇಸ್ ದೇರ್ ಅ ಸ್ಟ್ರಾಟಜಿ ಅಂತ ಅಂದರು ಅವರು. ಸೊ ನಾನೇನಂದೆ, ಸರ್ ಅಟ್ ಸಚ್ ಅ ಹೈ ಪೊಸಿಷನ್ ಬರೀ ಸೈಕಲಾಜಿಕಲ್ ಗೇಮ್ ಅವ್ರು ಆಡಿರಂಗಿಲ್ಲ. ಸೊ ದೋ ಬೋತ್ ಮೈಟ್ ಬಿ ಪಾಸಿಬಲ್, ಐ ಥಿಂಕ್ ದೇರ್ ಇಸ್ ಮೋರ್ ಆಫ್ ಅ ಸ್ಟ್ರಾಟಜಿ ಇನ್ ಪ್ಲೇ. ಮತ್ತು ಅವ್ರು ಏನಂದ್ರು, ಓಕೆ ಸ್ಟ್ರಾಟಜಿ ಐತಲ್ಲ, ಮತ್ತು ಫಾರ್ ಎಕ್ಸಾಂಪಲ್ ಯುವರ್ ಫಾರಿನ್ ಸೆಕ್ರೆಟರಿ ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಂದು ನಿಮ್ಗೆ ಹೇಳಿದ್ರು, ಈಗ POK ಬೇಕಂದರೆ ವಾರ್ ಇಸ್ ದಿ ಓನ್ಲಿ ಸೊಲ್ಯೂಷನ್, ಏನು ಹೇಳ್ತೀರಾ ನೀವು, ವಾಟ್ ವಿಲ್ ಬಿ ಯೋರ್ ರೆಸ್ಪಾನ್ಸ್? ಸೊ ನಾನು ಏನಂದೆ, ಸರ್ ಫಾರಿನ್ ಸೆಕ್ರೆಟರಿ, ಆ್ಯಸ್ ಅ ಫಾರಿನ್ ಸೆಕ್ರೆಟರಿ ಐ ವಿಲ್ ಆಲ್ವೇಸ್ ಚೂಸ್ ಡಿಪ್ಲೊಮಸಿ ಫಸ್ಟ್. ಸೊ ಫಸ್ಟ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಮಾಡ್ತೀವಿ, ಇನಿಷಿಯೇಟಿವ್ಸ್ ಹಂಗೆ ತೊಗೊಂಡು ಬರ್ತೀವಿ. ಮತ್ತು ಅಗೇನ್ ಅವ್ರು ಇಂಟ್ರಪ್ಟ್ ಮಾಡಿ, ಇಲ್ಲ 3 weeks ಯು ಹ್ಯಾವ್ ಸ್ಪೆಂಟ್, ನೋ ಸೊಲ್ಯೂಷನ್, ಡಿಪ್ಲೊಮಸಿ ಎಲ್ಲ ಟ್ರೈ ಮಾಡಿ ನೀನು, ಏನೂ ಆಗಿಲ್ಲ, ನಾವು ವಾಟ್ ವಿಲ್ ಯು ಡೂ? ದೆನ್ ನಾನು ಅಂದೆ, POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ಸೊ we have to make sure that the people of Kashmir live a life like the other Indians do. The rights that we have ಅವ್ರಿಗೂ ಸಿಗಬೇಕು. So if for that war is the only solution and the last solution, then I think we should go for war and get it done as soon as possible because of our rising military capabilities also. ಮತ್ತು ಅವ್ರು ಏನಂದ್ರೆ, ಲೈಕ್ ಚೈನಾನೂ ಇದೆಯಲ್ಲ ಬಾಜುವಲ್ಲಿ, ಅವರು ಒಂದು ಸ್ವಲ್ಪ ಗಿಲ್ಗಿಟ್ ಬಾಲ್ಟಿಸ್ತಾನ್ ಏರಿಯಾ ತೊಗೊಂಡಿಟ್ಟಾರಲ್ಲ, ಹಾಂ ಅಕ್ಸೈ ಚೀನತ್ತು. ಮತ್ತು ನಾ ಅಂದೆ, ಸರ್ ಪಾಕಿಸ್ತಾನ್ ಇಸ್ ಅ ಲೋ ಹ್ಯಾಂಗಿಂಗ್ ಫ್ರೂಟ್, ಏನೂ ಡಿನೈ ಮಾಡಬಾರ್ದು, ಯಾಕಂದರೆ ಅವರು ಭಾಳ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಸೊ ನಾ ಅಂದೆ, ದ್ಯಾಟ್ ಈಸ್ ಟ್ರೂ ಸರ್, ಬಟ್ ಕರೆಂಟ್ಲಿ ಪಾಕಿಸ್ತಾನ್ ಇಸ್ ಅ ಲೋ ಹ್ಯಾಂಗಿಂಗ್ ಫ್ರೂಟ್ ಫಾರ್ ಅಸ್. ಸೊ ಫಸ್ಟ್ ಕ್ಲಿಯರ್ ಮಾಡಿ, ದೆನ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ವಿತ್ ಚೈನಾ ಆ್ಯಂಡ್ ಟೇಕ್ ಫರ್ದರ್ ಸ್ಟೆಪ್ಸ್ ಅಂತ ನಾ ಅಂದೆ. ಸೊ ಐ ಥಿಂಕ್ ಹಿ ವಾಸ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದಿ ಆನ್ಸರ್. ಅದಾದಮೇಲೆ ಹುಬ್ಬಳ್ಳಿ ಬಗ್ಗೆ ಇತ್ತು, ಲೈಕ್ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಸಿಟಿ ಇದೆ. ಸೊ ವಾಟ್ ಆಲ್ ಇಂಡಸ್ಟ್ರೀಸ್ ವಿಲ್ ಫೈಂಡ್ ಇನ್ ಹುಬ್ಬಳ್ಳಿ, ಮತ್ತು ಹುಬ್ಬಳ್ಳಿಯಿಂದ ಹೆಲ್ತ್ ಕೇರ್ ಹೆಂಗಿದೆ, ಹೆಲ್ತ್ ಪ್ರೊಫೈಲ್ ಹೆಂಗಿದೆ, ಸ್ವಲ್ಪ ಗಿವ್ ಅಸ್ ಸಮ್ ಇನ್ಸೈಟ್. ಮತ್ತು ನೆಕ್ಸ್ಟ್ ಡೇ ವಿಮೆನ್ಸ್ ಡೇ ಇತ್ತು, 8th March. ಸೊ ಅವರು ಹುಬ್ಬಳ್ಳಿಯಲ್ಲಿ ವಿಮೆನ್ ಸ್ಟೇಟಸ್ ಹೆಂಗಿದೆ, ಅವ್ರದ್ದು ಹೌ ಇಸ್ ದರ್ ಲೈಫ್, ಹೌ ಇಸ್ ದರ್ ಸ್ಟೇಟಸ್.
ಸೊ ಅದರ ಬಗ್ಗೆ ಹೇಳಿದ್ದೆ. ಮತ್ತು ಅದರ್ವೈಸ್ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್, ಆಯುಷ್ಮಾನ್ ಭಾರತ್ ಬಗ್ಗೆ ಕೇಳಿದರು, ಮೆಡಿಕಲ್ ಹೆಲ್ತ್ ಇನ್ಶೂರೆನ್ಸ್ ಸಲುವಾಗಿ ಮೆಡಿಕಲ್ ಇನ್ಫ್ಲೇಷನ್ ಬಗ್ಗೆ ಕೇಳಿದರು, ಮತ್ತು ಫೀಮೇಲ್ ಅವರು ಮೇಲ್ಗಿಂತ ಜಾಸ್ತಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರುತ್ತೆ, ವೈ ಡ್ಯೂ ಥಿಂಕ್ ಸೊ. ಮತ್ತು ಹಾಗೆ ಸ್ವಲ್ಪ ಕ್ವೆಶನ್ಸ್ ಇತ್ತು ಅಬೌಟ್ ಡಾಕ್ಟರ್ಸ್ ಆರ್ ಕನ್ಸಿಡರ್ ಟು ಬಿ ಪೂವರ್ ಪೇಷಂಟ್ಸ್, ನಿಮ್ದು ಒಪಿನಿಯನ್ ಹೆಂಗು. ಆ್ಯಕ್ಚುಲಿ ಒಂದು ಮೇನ್ ಅಡ್ವಾಂಟೇಜ್ ನಂಗೆ ಏನಿತ್ತು, 100% ಎಂಟೈರ್ ಇಂಟರ್ವ್ಯೂ ನಂದು ಒಪಿನಿಯನ್ ಬೇಸ್ಡ್ ಇತ್ತು, ಅನಾಲಿಟಿಕಲ್. ಒಂದು ಫ್ಯಾಕ್ಚುಯಲ್ ಕ್ವೆಶನ್ ಅವ್ರು ಕೇಳಿಲ್ಲ. ಸೊ ಅದರ ಸಲುವಾಗಿ ಅವರಿಗೆ ನನ್ನ ಟ್ರೂ ಪರ್ಸ್ನಾಲಿಟಿ ಗೊತ್ತಾಯಿತು. ಯಾಕಂದ್ರೆ ನಾನು ಒಪಿನಿಯನ್ ಕೊಡತ್ತೀನಿ, ಮೆಮೊರೈಸ್ಡ್ ಫ್ಯಾಕ್ಟ್ಸ್ ಏನೂ ಕೊಡತ್ತಿಲ್ಲ. ಸೊ ನನ್ನ ಟ್ರೂ ಪರ್ಸ್ನಾಲಿಟಿ ಮೇ ಬಿ ಅವ್ರಿಗೆ ಗೊತ್ತಾಯಿತು. ಹಾಂ, ಇಮಿಡಿಯೇಟ್ಲಿ ಅವ್ರು ಕೇಳಿದ್ರು, ಇಮಿಡಿಯೇಟ್ಲಿ ನಾನು ಲೈಕ್ ಥಿಂಕ್ ಮಾಡಿ ಆನ್ಸರ್ ಮಾಡ್ತಿದ್ದೆ. ಸೊ ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ನನ್ನ ಮಾರ್ಕ್ಸ್ನು ಚಲೋ ಬಂತು, ಕಂಟ್ರಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಮಾರ್ಕ್ಸ್ ಬಂತು, 215. ಮೇ ಬಿ ಬಿಕಾಸ್ ಆಫ್ ಸಚ್ ರೀಸನ್ಸ್. ಸೊ ಅದು ಹೈಯೆಸ್ಟ್ 216 ಇದೆ ಮಾರ್ಕ್ಸ್ ಇಂಟರ್ವ್ಯೂದಲ್ಲಿ, ನನ್ನ 215 ಇದೆ. ಸೊ ಮೇ ಬಿ ಅದೆಲ್ಲ ಬ್ಯಾಕ್ಗ್ರೌಂಡ್ ಮತ್ತು ಕ್ವೆಶನ್ಸ್ ಕೇಳೋದು ಲೈಕ್ ಲಕ್ಕಿ ಇದೆ. ಆ ದಿನ ಶುಕ್ಲಾ ಸರ್ ಸಿಕ್ಕರು ನನಗೆ, ಆ್ಯಂಡ್ ಕ್ವೆಶನ್ಸ್ನು ಹಾಗೆ ಇತ್ತು. ಸೊ ಇಟ್ ವಾಸ್ ಇಂಟರ್ವ್ಯೂ UPSC ಜರ್ನಿಯಲ್ಲಿ ಇಂಟರ್ವ್ಯೂ ಪ್ರಿಪರೇಷನ್ ಮತ್ತು ಇಂಟರ್ವ್ಯೂ ಡೇ ಬೆಸ್ಟ್ ಡೇಸ್ ಇರ್ತಾವೆ ಅಕಾರ್ಡಿಂಗ್ ಟು ಮೀ. ಬೆಸ್ಟ್ ಪ್ರಿಪರೇಷನ್ ಅದು. ಇಂಟರ್ವ್ಯೂದಲ್ಲಿ ಎಲ್ಲ ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕಂತ ಇರ್ತದ? ಅಲ್ಲ, ಹಂಗೇನು ನೆಸೆಸರಿ ಇಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು ನಾವು ಹ್ಯೂಮನ್ಸು, ಎವ್ರಿಥಿಂಗ್ ಅಂಡರ್ ದ ಸನ್ ಯಾರಿಗೂ ಗೊತ್ತಿರಂಗಿಲ್ಲ. ಸೊ ಅವ್ರಿಗೂ ಇದು ಗೊತ್ತು, ಆ್ಯಂಡ್ ದೇ ವಿಲ್ ಗಿವ್ ಕನ್ಸೆಷನ್ ಫಾರ್ ದ್ಯಾಟ್. ಇನ್ ಕೇಸ್ ನೀವು ಯಾವುದು ಫ್ಯಾಕ್ಟ್ಸ್ ಕೇಳಿದ್ರು ಆರ್ ಎಲ್ ಸಮ್ ರ್ಯಾಂಡಮ್ ಕ್ವೆಶನ್ ಕೇಳಿದ್ರು, ಆನ್ಸರ್ ಗೊತ್ತಿಲ್ಲ ಅಂದರೆ ದೇ ವಿಲ್ ನಾಟ್ ಥಿಂಕ್. ಬಟ್ ಸ್ವಲ್ಪ ಬೇಸಿಕ್ ಕ್ವೆಶನ್ಸ್ ಇರ್ತಾವೆ. ಇನ್ ಕೇಸ್ ಅವ್ರು ಕೇಳಿದ್ರು ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಅದಾವೆ, UT ಅದಾವೆ, ಅದು ರಾಂಗ್ ಹೇಳಿದ್ರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇಟ್ ಈಸ್ ಅ ಬ್ಲಂಡರ್. ಯಾಕಂದರೆ ದಿಸ್ ಈಸ್ ದ ಮೇಜರ್ ಬೇಸಿಕ್ ಥಿಂಗ್ ದಟ್ ಯು ಹ್ಯಾವ್ ಟು ನೋ. ಸೊ ಆ ಬೇಸಿಕ್ ಕ್ವೆಶನ್ಸ್ ಅವ್ರು ಕೇಳಿದರೆ ನಿಮ್ಗೆ ಗೊತ್ತಿರಬೇಕು ಫಾರ್ ಶ್ಯೂರ್. ಬಟ್ ಸಮ್ ಕ್ವೆಶನ್ಸ್ ಇರ್ತಾವೆ, ಸ್ವಲ್ಪ ಟಫ್ ಕ್ವೆಶನ್ಸ್ ಇರ್ತಾವೆ, ಸ್ವಲ್ಪ ಫ್ಯಾಕ್ಚುಯಲ್ ಕ್ವೆಶನ್ಸ್ ಇರ್ತಾವೆ, ನಮ್ಗೆ ನೆನಪಿರಂಗಿಲ್ಲ. ಅವಾಗ ನೀವು ಇಮಿಡಿಯೇಟ್ಲಿ ವಿತ್ ಅ ಸ್ಮೈಲಿಂಗ್ ಫೇಸ್ ಐ ಆಮ್ ಸಾರಿ ಐ ಕಾಂಟ್ ರಿಮೆಂಬರ್ ಆರ್ ಐ ಆಮ್ ಸಾರಿ ಐ ಡೋಂಟ್ ನೋ ಅಂತ ಹೇಳ್ಬೋದು. ಯಾರೂ ಅದು ನೆಗೆಟಿವ್ ಅಂತ ತೊಗೊಳಂಗಿಲ್ಲ. ಈಗ ನಾವು ಸ್ಕೂಲ್ಗಳಲ್ಲಿ ನೋಡ್ತೇವೆ ಮೇಡಮ್, ಈಗ ಬಹಾರ್ಟಿಂಗು, ಮೆಮೊರೈಸಿಂಗ್ ಎಲ್ಲ ಇರ್ತದೆ ಭಾಳಷ್ಟು. ನಾಲೆಜ್ ಬೇಸ್ಡ್ ಕ್ವಶನ್ನೇ ಭಾಳಷ್ಟು ಸ್ಕೂಲ್ಗಳಲ್ಲಿ ಪ್ರಾಕ್ಟೀಸ್ ಮಾಡಲಾಗ್ತದೆ. ಹಂಗೇನಾದ್ರು ಇರ್ತದೆ UPSCಲಿ ಹೌ ಮತ್ತು ವೈ ಎಂಬ ಕ್ವಶನ್ಗಳು ಭಾಳ ಬರ್ತವೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ವಾಟ್ ವೆನ್ ಅಂಬೋದು ಬರೋದಿಲ್ಲ ಅಂತ ಕೇಳ್ಪಟ್ಟಿದ್ದೇನೆ. UPSC ಅಂದರೆ ಹೌ ಆ್ಯಂಡ್ ವೈ. ಆ್ಯಕ್ಚುಲಿ ಕರೆಕ್ಟ್. ಮೋಸ್ಟ್ ಆಫ್ ದ UPSC ಜರ್ನಿ ಇಸ್ ಬೇಸ್ಡ್ ಆನ್ ಹೌ ವೈ ಕೈಂಡ್ ಆಫ್ ಕ್ವೆಶನ್ಸ್. ಏಕೆ ಮತ್ತು ಹೇಗೆ. ಹಾಂ, ಹಾಗೆ ಸಮ್ ಕ್ವೆಶನ್ಸ್ ಲೈಕ್ ಪ್ರಿಲಿಮ್ಸಲ್ಲಿ ಸ್ವಲ್ಪ ಫ್ಯಾಕ್ಚುಯಲ್ ಕ್ವೆಶನ್ಸ್ ಕೇಳ್ತಾರೆ. ಸೊ ಅದು ಸ್ವಲ್ಪ ಫ್ಯಾಕ್ಚುಯಲ್ ಪಾರ್ಟ್, ಮೆಮರಿ ಪಾರ್ಟ್ನೂ ಬರ್ತೈತಿ ಇನ್ ರೋಲ್. ನಾವು ಎಂಟೈರ್ಲಿ ಮೆಮರಿಗೆ ಇಗ್ನೋರ್ ಮಾಡೋಕೆ ಆಗಂಗಿಲ್ಲ. ಆದರೆ ಅದಕ್ಕೆ UPSC ಸೋ ಯುನೀಕ್, ಅದು ಎಲ್ಲ ಆಸ್ಪೆಕ್ಟ್ಸ್ ತೊಗೊಳ್ತೈತಿ. ಮೆಮರಿ ಮತ್ತು ಫ್ಯಾಕ್ಚುಯಲ್ ಪಾರ್ಟ್ನು ತೊಗೊಳ್ತೈತಿ, ಕಾನ್ಸೆಪ್ಟ್ಸ್ನು ತೊಗೋತೈತಿ, ಹೌ ವೆನ್ ವೈ ಕೈಂಡ್ ಆಫ್ ಕ್ವೆಶನ್ಸ್ನು ತೊಗೋತೈತೆ ಅದು. ದಟ್ಸ್ ವೈ UPSC ಇಸ್ ಯುನೀಕ್. ಯಾವುದು ಒಂದು ಪಾರ್ಟಲ್ಲಿ ಫೋಕಸ್ ಮಾಡಿ ಬೇರೆ ಪಾರ್ಟ್ ಇಗ್ನೋರ್ ಮಾಡಿದರೆ ಆಗಂಗಿಲ್ಲ. ಎಲ್ಲ ಪಾರ್ಟ್ಸಿಗೆ ತೊಗೊಂಡು ಹೋಗಬೇಕು, ಸೇರಿ ಎಲ್ಲ ಪ್ರಿಪರೇಷನ್ ಮಾಡಬೇಕು. UPSC ಜರ್ನಿ ಈಸ್ ಅ ಟಫ್ ಜರ್ನಿ. ನೋ ಮ್ಯಾಟರ್ ಹೌ ಗುಡ್ ಯು ಆರ್ ಆರ್ ಹೌ ಬ್ಯಾಡ್ ಯು ಆರ್, ರಿವೈಸ್ ಮಾಡ್ತಾ ಇರಬೇಕು, ಟೆಸ್ಟ್ಸ್ ಕೊಡ್ತಾ ಇರಿ, ಮತ್ತು ಏನು ಓದ್ತೀರಾ ಅದು ಕನ್ಸಿಸ್ಟೆನ್ಸಿ ತೋರಿಸಿ ನಿಮ್ಮ ಪ್ರಿಪರೇಷನ್ ಜರ್ನಿಯಲ್ಲಿ. ಆ್ಯಂಡ್ ಎಂಜಾಯ್ ಮಾಡಿರಿ ಜರ್ನಿ. ಯಾಕಂದರೆ ಜರ್ನಿ ಎಲ್ಲೂ ಸಿಗಂಗಿಲ್ಲ. ಭಾಳ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ನಂಗೆ ಥ್ರೂ ಔಟ್ ದ ಟೈಮ್ ಫ್ರಸ್ಟ್ರೇಷನ್ಸ್ ಆಗುತ್ತೆ, ಟಯರ್ಡ್ನೂ ಆಗ್ತೀರಾ. ಬಟ್ ನನಗೆ ಒನ್ ಥಿಂಗ್ ಏನು ಅನ್ನಿಸ್ತು, ಐ ಲವ್ಡ್ ದಿಸ್ ಜರ್ನಿ. ನಾನು ಎವ್ರಿ ಡೇ ನಂಗೆ ಸೇರ್ತಿತ್ತು. ಎಲ್ಲರಿಗೂ ಹೇಳ್ತಿದ್ದೆ, ಒನ್ಸ್ ಇನ್ ಲೈಫ್ ಎಲ್ಲರೂ UPSC ಪ್ರಿಪರೇಷನ್ ಮಾಡಲೇಬೇಕು. ಯಾಕಂದರೆ ಅಟ್ಲೀಸ್ಟ್ ಫಾರ್ ಪ್ರಿಪರೇಷನ್ ಸೇಕ್ ನಮ್ಮ ಕಂಟ್ರಿ ಬಗ್ಗೆ, ನಮ್ಮ ವರ್ಲ್ಡ್ ಬಗ್ಗೆ ಭಾಳಷ್ಟು ನಾಲೆಜ್ ಬರುತ್ತೆ ನಿಮಗೆ. ಸೊ ಎಂಜಾಯ್ ಮಾಡಿರಿ ಪ್ರಿಪರೇಷನ್ ಪ್ರಾಸೆಸ್ ಆ್ಯಂಡ್ ಓದ್ತಾ ಇರ್ರಿ. ಆ್ಯಂಡ್ ಪ್ಲೀಸ್ ನ್ಯೂಸ್ ಪೇಪರ್ ನಾನು ಓದ್ತಿದ್ದೆ, ಆ್ಯಂಡ್ ಪ್ಲೀಸ್ ಓದ್ರಿ. ಸ್ವಲ್ಪ ಮಂದಿ ಅಂತಾರೆ ನ್ಯೂಸ್ ಪೇಪರ್ ಇಸ್ ನಾಟ್ ದ್ಯಾಟ್ ಹೆಲ್ಪ್ಫುಲ್, ಯಾವ ಕರೆಂಟ್ ಅಫೇರ್ ಮಟೀರಿಯಲ್ಸ್ ಅದಾವೆ ಮಾರ್ಕೆಟಲ್ಲಿ. ಬಟ್ ನ್ಯೂಸ್ ಪೇಪರ್ ಓದ್ಮೇಲೆ ನಿಮಗೆ ಎಕ್ಸ್ಪರ್ಟ್ ಅವ್ರದ್ದು ಒಪಿನಿಯನ್ ಗೊತ್ತಾಗುತ್ತೆ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ನೀವು ನಿಮ್ಮ ಒಪಿನಿಯನ್, ಒಂದು ಕ್ಯಾಲ್ಕ್ಯುಲೇಟೆಡ್ ಇಂಟೆಲಿಜೆಂಟ್ ಒಪಿನಿಯನ್ ಫ್ರೇಮ್ ಮಾಡ್ಬೋದು, ವಿಚ್ ವಿಲ್ ಹೆಲ್ಪ್ ಯು ಇನ್ ಇಂಟರ್ವ್ಯೂ ಆ್ಯಂಡ್ ಇನ್ ಫ್ಯೂಚರ್. ಯಾಕಂದರೆ ಸಿವಿಲ್ ಸರ್ವಿಸಸ್ ಇಸ್ ನಾಟ್ ಬುಕ್ ಬೇಸ್ಡ್ ಜಾಬ್. ಸಿವಿಲ್ ಸರ್ವಿಸಸಲ್ಲಿ ಫೀಲ್ಡ್ ಜಾಬ್ ಇರುತ್ತೆ, ನೀವು ಪ್ರಾಕ್ಟಿಕಲ್ ಕೆಲಸ ಮಾಡಬೇಕು. ಸೊ ಬರೀ ಬುಕ್ಕಿಶ್ ನಾಲೆಜ್ ಹೆಲ್ಪ್ ಮಾಡೋಂಗಿಲ್ಲ. ಆ ಟೈಮಲ್ಲಿ ಈ ನ್ಯೂಸ್ ಪೇಪರ್ ಮೊದಲಿಂದ ಹ್ಯಾಬಿಟ್ ಇರುತ್ತೆ, ಅದು ಹೆಲ್ಪ್ ಮಾಡುತ್ತೆ ನಿಮಗೆ. ಬಿಕಾಸ್ ಯು ರೆಡ್ ಎಕ್ಸ್ಪರ್ಟ್ಸ್ ಏನು ಅನ್ಕೋತಾರೆ ಯಾವುದು ಸ್ಕೀಮ್ ಬಗ್ಗೆ ಅವ್ರು ಯಾವುದು ಇಶ್ಯೂ ಬಗ್ಗೆ, ಮತ್ತು ಯಾವ್ಯಾವ ಇಶ್ಯೂಸ್ ಮೋರ್ ಕಾನ್ಸಂಟ್ರೇಟೆಡ್ ಇದೆ, ಎಲ್ಲಿ ಫೋಕಸ್ಡ್ ಇದೆ,
ಅದರ ಬಗ್ಗೆ ನೀವು ಆ್ಯಕ್ಟ್ ಮಾಡ್ಬೋದು. ಸೊ ಅದಕ್ಕೆ ನ್ಯೂಸ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ ಓದ್ರಿ, ಕನ್ಸಿಸ್ಟೆಂಟ್ಲಿ ರಿವೈಸ್ ಮಾಡ್ತಾ ಇರ್ರಿ, ಆ್ಯಂಡ್ ಪ್ಲೀಸ್ ಹೆಲ್ಪ್ ಪೀಪಲ್ ಅರೌಂಡ್ ಯು. ನಿಮ್ಮ ಆಸ್ಪಿರೆಂಟ್ಸ್ ಫ್ಯಾಮ್ಲಿಯಲ್ಲಿ ಹೆಲ್ಪಿಂಗ್ ನೇಚರ್ಸ್ ಭಾಳ ಕಮ್ಮಿ ಇರುತ್ತೆ ಸಮ್ಟೈಮ್ಸ್. ಕೀಪ್ ಹೆಲ್ಪಿಂಗ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಅರೌಂಡ್ ಯು ಹೂ ಆರ್ ಪ್ರಿಪೇರಿಂಗ್ ಫಾರ್ ದಿ ಸರ್ವಿಸಸ್ ಎಕ್ಸಾಮ್, ಆ್ಯಂಡ್ ಯು ವಿಲ್ ಡೂ ವೆಲ್. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ರಿ. ನೀವು IFS ಆಗಲಿ ಅಂದ್ಕೊಂಡು ನಾವು ಬಯಸ್ತೇವೆ ಮೇಡಮ್, ನಮ್ಮ ವೀಕ್ಷಕರೆಲ್ಲ ಹಾಗೆ ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.